ಗ್ರಾಮದ ಊರ ಗಣನಾಥನ
ಇರುವಂತಹ ಸ್ಥಳ ಲೋಕಕ್ಕೆ ಯಾರನ್ನು ತಿಳಿದುಕೊಂಡಿದ್ದೀರಿ? ದೇವೇಂದ್ರ ಅಂದುಕೊಳ್ಳಬಹುದು. ಹಾಗೆಂದುಕೊಳ್ಳಬಹುದು, ಹಾಗೆಂದುಕೊಳ್ಳಬಹುದು. ಬಂದಂತಹ ಕಾರ್ಯ ಅನೇಕವಿದೆ, ಅನೇಕವಿದೆ. ಧರಣಿ ಬಾಲಕಕ್ಕೆ ಸುರಪಾಲ ನಾಗದಲ್ಲಿ ಹಾ ಹಾ ಧರಣಿ ಬಾಲಕ ಕೇಳು ಸುರಪಾಲ ನಾಗದಲ್ಲಿ ಹರುಷ ನೀವು ಓಲಗದಿ ಮೆರೆವೈವಲೆ ವರುಣವಾಯು ಕುಬೇರ ಹಾಯ್ ವರುಣವಾಯು ಕುಬೇರ ನಿರತಿ ಮೊದಲಾದವರ ಪರಿಪರಿಯ ಸುಮನಾಸರ ನಿರವಿಯಲಿ ಮತ ಧರಣಿ ಬಾಲಕ ಕೇಳು ವಿರಾಟ ಪುರುಷನ ಪಾದವನ್ನು ಪಾತಾಳಕ್ಕೂ, ಮದ್ಯವನ್ನು ಮರ್ತ್ಯಕ್ಕೂ, ಶಿರಸ್ಸನ್ನು ಸ್ವರ್ಗಲೋಕಕ್ಕೂ ಹೋಲಿಸಿದ್ದಾರೆ ಪ್ರಾಜ್ಞರು. ತ್ರಿಮೂರ್ತಿಗಳ ನಿರ್ಣಯದಂತೆ 100 ಯಾಗವನ್ನು ಮಾಡಿ ನಾಗಲೋಕವನ್ನು ಪಡೆದು ನಾನು ನಾಗೇಂದ್ರನಾಗಿದ್ದೇನೆ. ಇದೀಗ ರಂಭಾದಿ ನಾರಿಯರ ನರ್ತನ, ಚಿತ್ರಸೇನನ ಗಾಯನ ನಮಗೆ ಶ್ರವಣಾನಂದವನ್ನು, ನೇತ್ರಾನಂದವನ್ನು ಕೊಡುತ್ತಾ ಇದೆ. ವೈಭೋಗದ ಒಟ್ಟೋಲದೊಂದಿಗೆ ನಿಮ್ಮನ್ನಿಲ್ಲಿ ಕರೆದಿದ್ದೇನೆ. ಕಾರಣವೇನೆಂದು ಗೊತ್ತೇ? ಸುಮನಸರು ಕೇಳಿದಿರೆಯೇ ಹಾಯ್ ಹಾಯ್ ಸುಮನಸರು ಕೇಳಿದಿರೆಯೇ ಕಮಲನಾಭನದಯಲಿಯೇ ಅಮಿತ ದೂರ ಸಂಪಾದವು ನಮಗೆ ಲಭಿಸಿದುದು. ಆದರ ಕಳರುದ ಯಾದ್ಯಮತ್ಸರದಿಂದ ಬಾದಿ ಬರುವಡಿಗಡಿಗೆ ಹಾದಿಯೇನಿದಕ್ಕೆ ಬಾದಿ ಬರುವಡಿಗಡಿಗೆ ಋತುವಾದರ ಶಾಪದಿಂದ ಶರದಿ ಪಾಲಾದ ನಾಗಲೋಕವನ್ನು ಶರದಿ ಮತನದಿಂದ ಮತ್ತೆ ಮರಳಿ ಪಡೆದಿದ್ದೇವೆ. ಅಮೃತವನ್ನು ಕುಡಿದು ಅಮರರಾಗಿದ್ದೇವೆ. ಇದಕ್ಕೆಲ್ಲ ಕಾರಣ ಆ ಶ್ರೀಹರಿಯ ದಯೆ. ಆದರೆ ಏನು ಮಾಡೋಣ? ನಮ್ಮ ಏಳಿಗೆಯನ್ನು ಸಹಿಸದಂತಹ ದಾನವರು ಆಗಾಗ್ಗೆ ನಮ್ಮ ನಾಗಲೋಕದ ಮೇಲೆ ದಾಳಿಯನ್ನು ಮಾಡುತ್ತಾ ಬಂದಿದ್ದಾರೆ. ಶ್ರೀಹರಿಯ ದಯೆ ಹಾಗೂ ನಿಮ್ಮೆಲ್ಲರ ಬೆಂಬಲದಿಂದ ಇದುವರೆಗೆ ಬಂದಂತಹ ದಾನವನ್ನು ಮೆಚ್ಚಿ ಹೊರತೋಡಿಸಿದ್ದೇವೆ. ಆದರೆ ಇಂದು ನಮ್ಮ ಪರಿಸ್ಥಿತಿ ಹಾಗೆ ಇರುತ್ತದೆ ಎಂದು ಹೇಳುವುದಕ್ಕಾಗುವುದಿಲ್ಲವಲ್ಲ. ಇನ್ನು ಮುಂದೆ ಏನಾದರೂ ದಾನವರ ದಾಳಿಯಾದರೆ ನಿಮ್ಮ ಅಭಿಪ್ರಾಯವನ್ನು ಸುಮನಸರೇ? ಸುರದೊಲಿದೆಯೋ
ಆಸೆಯಿಂದ ಇಲ್ಲಿಗೆ ಬಂದಿದ್ದಾರೆ. ಆದರೆ ಆ ತ್ರಿಮೂರ್ತಿಗಳ ದಯೆಯಿಂದ ಅವರನ್ನೆಲ್ಲ ಒತ್ತೋಡಿಸಿದಾಗಿದೆ. ಇನ್ನು ಮುಂದೆ ಯಾರಾದರೂ ಬಂದರೆ ಹೆದರಬೇಕಾಗಿಲ್ಲ. ಆ ತ್ರಿಮೂರ್ತಿಗಳ ದಯ ಇರುವವರೆಗೂ ನಮಗೆ ಯಾಕೆ ಚಿಂತೆ? ಬಿಡು ಚಿಂತೆ. ಇಲ್ಲ ಅಭಿಪ್ರಾಯ? ಬಲು ದೋಷವಾಂತೇನ ನೀವೆಮ್ಮ ನುಡಿಗೆ ಅಪೇಕ್ಷೆಯಲಿ ಕಾಮಿನಿಯು ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು. ಕನಕ ಗರ್ಭನ ತಪವನು ಗೈವೆನೆನುತ್ತಲಿ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು. ನೋಡಿದರೆ ಮರಗಳು ಗಿಡಗಳು ತಾನಿಂದ ತಾನೇ ಬದಲಾಗುತ್ತಾ ಇವೆ. ಹೇಳಿದ ಆಶ್ಚರ್ಯ, ಹೇಳಿದ ಆಶ್ಚರ್ಯ. ಋಷಿಯಿಂದ ಸಿಕ್ಕಂತಹ ಶಾಪ ಎಂದೂ ಹುಸಿಯಾಗದು. ಹಾಗಂತ ನಿನ್ನ ಚಿಂತೆ ವ್ಯಕ್ತವಾಗುವುದಿಲ್ಲ. ನಿನ್ನ ಉದರದಲ್ಲಿ ಜನಿಸಿರ್ತಕ್ಕಂತಹ ಮಗನು ಕೋಣನಾದರೂ ಜಾಣನಾಗುತ್ತಾನೆ. ಈ ಮೂರು ಲೋಕವನ್ನು ಗೆಲ್ಲುವಂತ ಪರಾಕ್ರಮಿಯಾಗುತ್ತಾನೆ. ಚಿಂತಿಸದಿರು, ಚಿಂತಿಸಿದರು ಶುಭವಾಗಲಿ. ಕನಕ ಗರ್ಭನ ನೇಮವನುಗೊಂಡು ಮಾಲಿನೇ ಕನಕ ರೋಷವನ್ನು ತಾಳಿಯೇ ಕ್ಷಣದೋಳು ನಿಜ ರೂಪವನ್ನು ತಳೆಯುತ್ತಲೇ ಮನಗೈದಿ ಜನನಿಯಲಿ ಆತ ಮಹಿಷನಾದರೂ ಆತ ಧೈರ್ಯಶಾಲಿ, ಮುಂದೊಂದು ದಿನ ಜಾಣನಾಗಿ ಮುಂದೊಂದು ದಿನ ಬೆರೆಯುತ್ತಾನೆ ಎಂಬುವಂತಹ ಅನುಗ್ರಹವೂ ಪಡೆದಾಯಿತು. ಹಾಗೆ ಈ ವಿಷಯವನ್ನು ಅಮ್ಮನ ಬಳಿ ತಿಳಿಸಬೇಕು.
ಇರುವಂತಹ ಸ್ಥಳ ಪಾತಾಳ ಲೋಕಕ್ಕೆ ಯಾರೆಂದು ಬಲ್ಲಿರಿ? ವಿದ್ಯುನ್ಮಾಲಿ ಎಂದಬಹುದು. ಹಾಗೆಂದುಕೊಳ್ಳಬಹುದು. ಬಂದಂತಹ ಕಾರ್ಯ ಅನೇಕ ಇದೆ. ಯತಪಾತಾಳದಲ್ಲಿ ಒಂದಿನ ವಿದ್ಯುನ್ಮಾಲಿ ಸ್ವಾಮಿ ನೀವು ಕೂತ್ಕೊಳ್ಳಿ. ಸ್ವಾಮಿ ವಯೋವೃದ್ಧರು ಜ್ಞಾನವೃದ್ಧರು ನೀವು ಕೂತ್ಕೊಳ್ಳಿ. ಎಲ್ಲರೂ ಕೂತ್ಕೊಳ್ಳಿ. ಎಲ್ಲರೂ ದೇವರು ನಮ್ಮನ್ನು ಎಲ್ಲ ಚೆನ್ನಾಗಿಟ್ಟಿರ್ತಾನೆ. ಶುಭಮಸ್ತು, ಶುಭವಾಗಲಿ. ದೀರ್ಘಾಯುಷ್ಮಾನ್ ಭವ, ಆಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ, ಸುಪುತ್ರಿತೋ ಭವ. ಪುರೋಹಿತರೇ, ನಿಮ್ಮ ಬರುವಿಗಾಗಿ ಕಾಯುತ್ತಾ ಇದ್ದೆ. ಎಷ್ಟು ತಡವಾಯಿತು ನೀವು ಬಂದದ್ದು? ಅದೊಂದು ಕಥೆ ಉಂಟಮ್ಮ, ನೋಡಿ ಮುಂದೆ ಬನ್ನಿ. ನಾನು ಈಗ ಬರುತ್ತಾ ಇರುವುದು ಎಲ್ಲಿಂದ ಅಂತ ನಾನು ಬಹಳ ತಲೆಬಿಸಿಯಲ್ಲಿ ಬಂದಿದ್ದೇನೆ. ಆದರೆ ಇಲ್ಲಿಗೆ ಬಂದ ಮೇಲೆ ನನಗೆ ಬಹಳಷ್ಟು ಸಮಾಧಾನ ಆಯಿತು. ನಿಮ್ಮ ಈ ಆಸ್ಥಾನ, ಈ ಸಭಾಂಗಣವನ್ನು ನೋಡುವಾಗ ನನಗೆ ಬಹಳ ಖುಷಿಯಾಗುತ್ತದೆ. ನಾನು ಬಂದಾಕ್ಷಣ ಎಲ್ಲರೂ ಎದ್ದು ನನಗೆ ಗೌರವವನ್ನು ಕೊಡುತ್ತಾ ಇದ್ದಾರೆ. ವಯೋವೃದ್ಧರು ಗೌರವ ಕೊಡುತ್ತಾ ಇದ್ದಾರೆ ಎಂದರೆ ನಮ್ಮ ಯೋಗ್ಯತೆ ಏನು ಎಂಬುದು ನಿಮಗೆ ಗೊತ್ತೇ ಆಗಿರಬೇಕು. ವೇದ, ಶಾಸ್ತ್ರ, ಪುರಾಣ, ಗ್ರಂಥ, ಉಪನಿಷತ್ತುಗಳನ್ನೆಲ್ಲ ಬಾಯಿಪಾಠ ಮಾಡಿಕೊಂಡು ಕಂಠಪಾಠ ಮಾಡಿಕೊಂಡು ರಾಜಪುರೋಹಿತನು ಎಂದು ಎಣಿಸಿಕೊಂಡವನು ನಾನು. ಹಾಗಾಗಿ ನನ್ನ ಯೋಗ್ಯತೆಗೆ ತಕ್ಕ ಗೌರವ ಸಿಗುತ್ತಾ ಇದೆ. ಇಲ್ಲಿ ಇರುವವರು ಯಾರು? ಎಲ್ಲರೂ ನಮ್ಮವರಲ್ಲವೇ? ಸಜ್ಜನರು, ವಿದ್ಯಾವಂತರು, ಬುದ್ಧಿವಂತರು, ಸಹೃದಯಗಳು ಎಲ್ಲ ಬಂದು ಸೇರಿದ್ದಾರೆ. ಇದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡುತ್ತದೆ. ಆದುದರಿಂದ ಈ ತೆರನಾದ ನಮಗೆ ಗೌರವ ಸಿಗುತ್ತಾ ಉಂಟು. ಆದರೆ ಇವರು ಗೌರವ ಕೊಟ್ಟರು ಅಂತ ನಾವು ಹಿಗ್ಗುವುದೂ ಇಲ್ಲ. ಯಾಕೆ ಗೊತ್ತಾ? ಇದು ಸಮಾಜದ ಒಂದು ಮುಖ ಮಾತ್ರ ಇಲ್ಲಿ ಉಂಟು. ಸಮಾಜದ ಇನ್ನೊಂದು ಮುಖ ನಾನು ಬರುವಾಗ ದಾರಿಯಲ್ಲಿ ಕಂಡುಕೊಂಡೆ. ಏನು ಗೊತ್ತೇನಮ್ಮ? ನನ್ನನ್ನು ನೋಡಿ, ನಾನು ರಾಜಪುರೋಹಿತ, ನನ್ನನ್ನು ನೋಡಿ ಒಬ್ಬ ಕೇವಲ ಭಟ್ಟ ಬಂದ ಅಂತಾನೆ. ಭಟ್ಟ, ಈ ಭಟ್ಟನಿಗೆ ಒಂದು ಟ್ರೇ ಕೊಟ್ಟು ಮಾತಾಡ್ಲಿಕ್ಕಾಗುದಿಲ್ಲ, ಭಟ್ರೆ ಅಂತ ಕರೀಲಿಕ್ಕಾಗುದಿಲ್ಲ. ಭಟ್ಟ ಬಂದ, ಅವರಿಗೆ ಯಾರು ಹೇಳುದು? ಅವರನ್ನು ಯಾರು ಸರಿ ಮಾಡುದು? ಅಲ್ಪರ ಸಂಘ, ಅಭಿಮಾನ ಭಂಗ, ಅಲ್ಲಿಂದ ಅಲ್ಲಿಗೆ ಬಿಡಬೇಕು. ಅಂದರೆ ಅವರನ್ನು ದ್ವೇಷವನ್ನೂ ಕಟ್ಟಿಕೊಳ್ಬಾರ್ದು. ಒಂದು ಮನೆ ನಾಯಿ ಜಾತಿಯವರು. ಈ ನಾಯಿಯನ್ನು ಅತೀ ಮುದ್ದು ಮಾಡಿದರೆ ಏನು ಮಾಡ್ತದೆ? ನಮ್ಮ ಮುಖ ನೆಕ್ಕಲಿಕ್ಕೆ ಬರ್ತದೆ, ಅದು ನಮಗೆ ಉಪದ್ರ. ದ್ವೇಷ ಮಾಡಿದರೆ ಕಚ್ಚಲಿಕ್ಕೆ ಬರುತ್ತದೆ, ಅದೂ ಉಪದ್ರ. ಹಾಗಾಗಿ ಅವರನ್ನು ಎಲ್ಲಿಡಬೇಕಾ ಅಲ್ಲೇ ಇಡಬೇಕು, ಅಂತರ ಕಾಪಾಡಬೇಕು. ಸ್ವಲ್ಪ ಈ ರಾಜಕಾರಣಿಗಳು ಉಪಯೋಗ ಮಾಡೋದುಂಟು, ಅಂತರವನ್ನು ಕಾಪಾಡಿಕೊಂಡು ಬರುವುದು ಅಂತ. ಯಾರಾದರೂ ಒಂದು ಹೇಳಿಕೆ ಕೊಟ್ಟರೆ ಅವರು ಅಂತರ ಕಾಪಾಡಿಕೊಂಡು, ಅಂದರೆ ಅದು ಉಪಯೋಗಕ್ಕೆ ಬಂದರೆ ಅದಕ್ಕೆ ನಂದು ಸಹಮತ ಇತ್ತು, ಅದಕ್ಕೆ ನಾನು ಸುಮ್ಮನಿದ್ದೆ ಅಂತ ಹೇಳ್ತಾರೆ. ಅದಕ್ಕೆ ವಿರೋಧ ಬಂತ, ಅದಕ್ಕೂ ನಾನು ಏನೂ ಸಂಬಂಧ ಇಲ್ಲ ಅಂತ ತಪ್ಪಿಸಿಕೊಳ್ತಾರೆ. ಇದು ಬುದ್ಧಿವಂತರ ಲಕ್ಷಣ. ಹಾಗಾಗಿ ನಾವು ಅವರನ್ನು ಎಲ್ಲಿ ಇಡಬೇಕೋ ಅಲ್ಲಿಯೇ ಇಟ್ಟು ಅವರನ್ನು ಬರ್ತಾ ಇದ್ದೇವೆ. ಇನ್ನು ಬರುವುದು ಅಮ್ಮ ಸ್ವಲ್ಪ ತಡವಾಯಿತು. ಯಾಕೆ? ಕಾಯ್ತಾ ಇದ್ದೇವೆ ನಾವು. ಹೌದಮ್ಮ, ಸ್ವಲ್ಪ ತಡವಾಯಿತು. ಕಾರಣ ಉಂಟು ನೋಡಿ. ಹೇಳಿ ಕೇಳಿ, ನಾವು ಬ್ರಾಹ್ಮಣರು, ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತೇವೆ. ಬ್ರಾಹ್ಮಿ ಮುಹೂರ್ತ ಗೊತ್ತಾಯ್ತೇನಮ್ಮ? ನೋಡಿ, ಬ್ರಾಹ್ಮಿ ಮುಹೂರ್ತ ಬಾಲಭಾಸ್ಕರನು ತನ್ನ ಪ್ರಪ್ರಥಮ ಕಿರಣಗಳಿಂದ ವಸುಂಧರೆಯನ್ನು ಚುಂಬಿಸುವ ಸಮಯವನ್ನೇ ಬ್ರಾಹ್ಮಿ ಮುಹೂರ್ತ ಎನ್ನುತ್ತಾರೆ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಮಿಂದು ಪೂಜಾ ಕರ್ಮಾದಿಗಳನ್ನು ಮಾಡಿಕೊಂಡು ಇಂದಿನ ದಿವಸಕ್ಕೆ ನಾನೊಂದು ಗಣಹೋಮಕ್ಕೆ ಹೋಗಿ ಬಂದೆ. ಬೆಳಿಗ್ಗೆ ಗಣಹೋಮ ಪೂರೈಸಿ ಇನ್ನೊಂದು ಮನೆಗೆ ಸತ್ಯನಾರಾಯಣ ಪೂಜೆ ಮಾಡಿಸಿ, ಮತ್ತೊಂದು ಕಡೆ ಬೊಜ್ಜ ಅಲ್ಲಿ ಪಿಂಡ ಪ್ರದಾನ ಮಾಡಿಸಿ ನೇರ ಇಲ್ಲಿಗೆ ಬಂದಿದ್ದೆ. ಅಮ್ಮ, ನಮಗೆ ಬೊಜ್ಜವು ಒಂದೇ, ಮದುವೆ ಒಂದು, ಒಟ್ಟಾರೆ ಅದೇ ಒಂದು ಪ್ರಕರಣ ಉಂಟು ನೋಡಿ. ನಾನು ಎಲ್ಲಿ ಹೋದರೂ ನಮ್ಮ ಕೆಲಸದಲ್ಲಿ ನಾವು ತಪ್ಪು ಯಾರು ಹುಡುಕಬಾರ್ದು. ನಾನು ಬೊಜ್ಜದ ಮನೆಯಿಂದ ಸೀದಾ ಮನೆಗೆ ಬಂದೆ ಸ್ನಾನ ಮಾಡುವ ಅಂತ. ಬಾವಿ ಕಟ್ಟೆಯಲ್ಲಿ ನೋಡ್ತೇನೆ ಕೊಡಪಾನ ಇಲ್ಲ. ಅದನ್ನು ನನ್ನ ಹೆಂಡತಿ ಹೋಗಿ ಕೊಟ್ಟಿಗೆಯಲ್ಲಿ ಇಟ್ಟಿದ್ಲು. ಆ ಕೊಡಪಾನ ಹುಡುಕಿಕೊಂಡು ಬಂದು ದಂಡೆಯಲ್ಲಿಟ್ಟು ಮೇಲೆ ನೋಡ್ತೇನೆ ರಾಟೆಯಲ್ಲಿ ಹಗ್ಗ ಇಲ್ಲ. ಅದನ್ನು ತೆಗೆದು ಕೊಟ್ಟಿಗೆಯಲ್ಲಿ ಅಟ್ಟದಲ್ಲಿ ಇಟ್ಟಿದ್ಲು. ಯಾಕೆ ಅಂತ ಕೇಳಿದ್ರೆ ಹೇಳ್ತಾರೆ, ಎಲ್ಲ ಶೂದ್ರ ಮಕ್ಕಳು ಬರ್ತಾರೆ ಮೈಲಿಗೆ ಮಾಡ್ತಾರೆ ಅಂತ. ಕರ್ಮ ಅಂತ ಹಗ್ಗವನ್ನು ಹುಡ್ಕೊಂಡು ತರುವಾಗ ಕೊಡಪಾನದ ಮೇಲೆ ಒಂದು ಕಾಗೆ ಕೂತಿತ್ತು. ಇನ್ನು ಕಾಗೆ ಅದಕ್ಕೆ ಮಲಿನ ಮಾಡ್ತಾ ಇದ್ದರೆ ಕಾಗೆಯನ್ನು ಓಡಿಸಿದೆ. ಕಾಗೆ ಓಡಿತ್ತು, ಇದ್ದ ಒಂದು ಕೊಡಪಾನ ಬಾಯಿಗೆ ಪುಳುಕು ಬಿತ್ತು. ನೋಡಿ ಏನು ಮಾಡುದು? ಮತ್ತೆ ನಮ್ಮ ಹೆಂಡತಿಯನ್ನೇ ಕರೆದೆ, ಹಗ್ಗದ ತುದಿಯನ್ನು ಹಿಡಿದು
ಅವಳ ಹತ್ರ ಕೊಟ್ಟೆ. ಬಾವಿಗೆ ಇಳಿದು ಆ ಕೊಡಪಾನವನ್ನು ಕಟ್ಟಿ ಮೇಲೆ ಬರ್ತಾ ಇದ್ದೇನೆ. ಯಾರೋ ಆಗಂತಕರು ಬಂದರು. ನಮ್ಮ ಆಗಂತಕರು ಬಂದದ್ದು ನೋಡಿ ನನ್ನ ಹೆಂಡತಿಗೆ ಏನು ಮಾಡುವುದು, ಹಾಗಾಡಿಕೊಂಡು ಹಿಡ್ದವಳು ನಮಸ್ಕಾರ ಅಂದ್ಲು. ಹಾಗೆ ಗಡ್ಡ ಹಣ್ಣಾಗಿದೆ, ಮದ್ದಾಳೆ ಹವ್ಯಾಸ ಬೇರೆ. ಸಂಜೆ ಮದ್ದಾಳೆ ಹಿಡ್ಕೊಂಡು ಕಾರ್ಯಕ್ರಮಕ್ಕೆ ಎಲ್ಲೆಲ್ಲಿ ಹೋಗ್ತಾರೆ. ಆ ಮುದುಕನಿಗೆ ಕೊಟ್ಟು ನೀವು ಮದುವೆ ಮಾಡ್ತೀರಲ್ಲ. ಸ್ವಾಮಿ ಅವರಲ್ಲ ನಾನು ಹೇಳಿದ್ದು. ಅವರಲ್ವಾ? ಅವರು ಮತ್ತೆ ನಗಾಡ್ತಾ ಇದ್ದಾರೆ ಹೇ ಅಂತ. ಅವರಲ್ಲ ಸ್ವಾಮಿ, ಇದ್ದಾರಲ್ಲ. ಓಹೋ, ಇವನ ಮದುಮಗ. ಇನ್ನು ಇಷ್ಟು ಸಣ್ಣ ಪ್ರಾಯ, ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಕಲಿಬೇಕು. ಜೋರ ಮದುವೆ ಹುಚ್ಚು ನಿನ್ಗೆ ಬಾರಿಯಾ? ಅಷ್ಟು ಸಣ್ಣ ಹುಡುಗನಿಗೆ ನೀವು ಮದುವೆ ಮಾಡಿ ಕೊಡ್ತೀರಲ್ಲ. ನೀವು ಎಂತ ಸ್ವಾಮಿ, ನೀವು ಯಾರನ್ನ ನೋಡಿ ಯಾರನ್ನ ಹೇಳುವುದು? ನೋಡಿ ಈಚೆ ನೋಡಿ. ಅವಲ್ವಾ? ಅವಲ್ಲ. ಮತ್ತೆ ಹೇ ಅಂತ ಇದ್ದಾನೆ ನಗಾಡಿಕೊಂಡು. ತಾನೇ ಮದುಮಗನ ತರ ಅಲ್ಲ ಅಂತ ಹೇಳಲಿಕ್ಕಾಗುದಿಲ್ಲ ನಿಂಗೆ. ಎಲ್ಲಿದ್ದಾನೆ ಮತ್ತೆ ಮದುಮಗ? ನೀವು ಹೇಳುವಾಗ ಯಾರಿಗಾದ್ರೂ ನಗೆ ಬರ್ತದೆ. ನೀವು ನೋಡಿ ಈಚೆ ನೋಡಿ. ಓಹೋ, ಅದು ನಾನು ತಟ್ಟಿರಾಯ ಅಂತ ಎಣಿಸಿದ್ದು, ಹಂದಾಡ್ಲಿಲ್ಲ ನೋಡಿ. ತಮಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ಏನು ಹರಕೆ ಹೇಳ್ಕೊಂಡಿದ್ದೀಯಾ? ನಮಸ್ಕಾರ ಮಾಡ್ತೇನೆ. ಇಲ್ಲಿ ಬಂದು ಇಷ್ಟು ಹೊತ್ತಾಯಿತು, ಎಲ್ಲರೂ ವಯೋವೃದ್ಧರು ಎದ್ದು ನಮಸ್ಕಾರ ಮಾಡ್ತಾರೆ. ಈಗ ಬೆನ್ನ ಪುರೋಹಿತರೆ ನಮಸ್ಕಾರ. ಏನು ಹರಕೆ ಹೇಳ್ಕೊಂಡಿದ್ದೀರಾ? ಏನು ದುರಹಂಕಾರಿ ಅಂತ ಹುಡುಗ. ಈಗಿನ ಮಕ್ಕಳಲ್ಲವೇ, ಕ್ಷಮಿಸಿ ಬಿಡಿ. ಸ್ವಲ್ಪ ವಿಚಾರಿಸ್ತೇನೆ ಹುಡುಗನನ್ನು. ಬಾ ಮುಂದೆ ಬಾ. ಇಲ್ಲಿ ಎಲ್ಲ ನಾನು ಹೇಳಿದಾಗೆ, ನಾನು ರಾಜಪುರೋಹಿತ. ನಿಂದೇನಿದ್ರು ರಣರಂಗದಲ್ಲಿ, ಇಲ್ಲಿ ನಮ್ದೇ. ಮದುವೆ ನೀನ ಮದುವೆ ಹುಡುಗ? ನಾನೇ. ಏನು ಮದುವೆ ಹೆಚ್ಚು ಜೋರುಂಟ ಹದವ? ತಾವು ಹೇಳಬೇಕು ತಮ್ಮ ರಾಜ. ಅಲ್ಲ, ನಮ್ದು ಮಕ್ಕಳು ಆಗಿ ಮಗನಿಗೆ ಮದುವೆ ಆಗ್ಲಿಕ್ಕೆ ಆಯ್ತು. ನಿಂದು ಹುಚ್ಚು ನೀನೇ ಹೇಳಬೇಕು, ಜೋರುಂಟ ಹದವ? ಅಲ್ಲಿಂದ ಅಲ್ಲಿಗೆ ಹದ ಅಂದ್ರೆ ಯಾವುದರಲ್ಲಿ ಅಂತ ಪ್ರಶ್ನೆ. ರಕ್ಷಣೆಯಲ್ಲಿಯೋ, ಊಟದಲ್ಲಿಯೋ, ಅಥವಾ ಸನ್ಮಾನದಲ್ಲಿಯೋ ಅಂತ. ಪುರೋಹಿತರೆ, ಇದನ್ನು ಏನ್ ಮಾಡ್ಬೇಕು ಪುರೋಹಿತರೆ? ಹೇಳ್ತಾನೆ. ಅವಸರ ಏನು? ಭಾರಿ ಅವಸರ. ಇಲ್ಲಿ ಬನ್ನಿ, ಸ್ವಲ್ಪ ತಲೆ ತಗ್ಗಿಸಮ್ಮ. ನೀನು ಮದುಮಗಳು, ಹೀಗೆ ಬರುವುದಲ್ಲ. ನಿಲ್ಲು, ಆಚೆ ತೆಗಿ ನಿಲ್ಲು. ಓ ತದೇವ ಲಗ್ನಂ ಸುದಿರಂತ ತದೇವ ಲಗ್ನಂ ಸುದಿರಂತ ತದೇವ ಮಾಂಗಲ್ಯಂ ತಂತು. ಆರತಿ ಬೆಳಗಿರೆ ಮಧುಮಕ್ಕಳಿಗೆ, ಆರತಿ ಎತ್ತೀರೆ ನಾರಿಯಾರೆಲ್ಲರೂ, ಆರತಿ ಬೆಳಗಿರೆ, ಆರತಿ ಬೆಳಗಿರೆ. ಬೇರೆಯರು ಗಣಿಸಿದರು ನಾಕಕ್ಕೆ. ಯಕ್ಷ ಬಂದಮ್ಮ. ಆ ಯಕ್ಷ ಬಂದವನೇ ಏನ್ ಮಾಡಿದ ಗೊತ್ತಾಯ್ತಮ್ಮ? ನೀವು ಅಲ್ಲಿ ಕೂತಿದ್ರಲ್ಲಮ್ಮ, ಅಲ್ಲಿ ಬಂದು ನೋಡಿದ, ನಿಮ್ಮ ರಾಯರಿಗೆ ಹೇಳಿದ, ಇಳಿ ಕೆಳಗೆ, ಕೆಳಗೆ ಇಳಿ, ಇಳಿ ಕೆಳಗೆ. ನಿಮಗೆ ಅಲ್ಲಮ್ಮ, ನಿಮ್ಮ ಯಜಮಾನರಿಗೆ ಅವ ಯಕ್ಷ ಬಂದು ಹೇಳಿದಮ್ಮ,
ಇಳಿ ಕೆಳಗೆ ಅಂತೇಳಿ ನಿಮ್ಮ ಯಜಮಾನರು ಬಿಡ್ತಾರ? ಸಿಂಹಾಸನ ಬಿಡ್ತಾರ ನಿಮ್ಮ ಯಜಮಾನರು? ಸಾಧ್ಯ ಇಲ್ವಾ? ಬಿಟ್ಟೇ ಇಲ್ಲಮ್ಮ ಸಿಂಹಾಸನ. ಆ ಯಕ್ಷ ಎಂತ ಮಾಡಿದ ಗೊತ್ತಾಯ್ತಮ್ಮ ನಿಮಗೆ? ಏನ್ ಮಾಡಿದ? ಯಕ್ಷ ಬಂದವನೇ ಏಯ್ ಇಳಿತೀಯೋ ಇಲ್ವೋ ಕೆಳಗಡೆ ಅಂತ ಹೇಳ್ಕೊಂಡು ನಿನಗಲ್ಲಮ್ಮ, ನಿಮ್ಮ ರಾಯರು ಸಕ್ಕೆ ಪದಿಯೇ ನೀ ಮಾಡಿದೆ ಎಲ್ಲ ಪತಿಯೇ ನೀ ಮಾಡಿದೆಯಲ್ಲ ಈ ಪರಿಯನ್ನ ಜತೆಯ ಅಗಲಿದೆಯಲ್ಲ ಕ್ಷಿತಿಯಳು ನಿನ್ನ ಅಗಲಿ ಜೀವಿಸಲೆಂದು ನಾನು ವ್ಯಥೆಯ ಆರುಳು ಎನ್ನಲಿ ಪತಿಯೇ ಮಾಡಿದೆಯಲ್ಲ. ಸರಿಯಲ್ಲ. ಸತ್ತವರಿಗಾಗಿ ಮರಳಿ ಪ್ರಯೋಜನವೇನು? ಮಾಡ್ತೇನೆ. ಅತ್ತು ಬಲವೇ ಸತ್ತಮರು ಜೀವಿಪರೇ ಸಮರ ಸಮರ್ಥನಾಗಿಗ ತರಳ ಮಹಿಷಾಸುರಗೆ ಹದನಗಳ ಬಿತ್ತರಿಸಿ ಹದನಗಳ ಸುಮನಸ ಮೊತ್ತವನು ಸದೆ ಬಡಿದು ನಾಗವ ಅರ್ತಿಯಲಿ ವಶಗೈವೆ ನೆನುತ ಅರ್ತಿಯಲಿ ವಶಗೈವೆ ನೆನುತ ಕರೆದಳ ಮಗನ ಮಗನೇ ಮಗನೇ
ಧಾರಿಣಿಯ ಮೇಲೆ ನೀರ ಸುರಿಸುತ್ತಲಿರುವ ಕಾರಣವದೇನು ಬೀಳಮ್ಮ ಜನರಿಯ ವಚನವ ಲಾಲಿದೆ ನೀವು ಹಿತವರೇ ಅಥವಾ ಶತ್ರುಗಳ ಎಂಬುದನ್ನು ನನ್ನಲ್ಲಿ ಭಿನ್ನವಿಸಿ ನಿಮ್ಮನ್ನು ಕಾಣುವಾಗ ನಮ್ಮ ಹಿತವರೆಂದು ಭಾಸವಾಗುತ್ತಾ ಇದೆ. ಯಾರು ನೀವು? ಲಾಲಿ ಬುದಾದರೆ ಮಾಲಿನಿ ಸುಕುಮಾರ ಹಾಯ್ 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 ಕೊಳುಗುಟ್ಟಿಸುವುದು ಬೇಳುವುದೇನಾ ಲಾಲಿಸೆ ಕೇಳು ಭಿನ್ನಭವ ತರವಲ್ಲನ ಕವಚರಣ ಕಪಿಸಿದರೆ ಕರುಣದೆ ರಕ್ಷಿಪೇನು ಸುರಪಾಲ ನೀನೆಯೋ? ಬಹಳ ಒಳಿತಾಯಿತು. ಎರಡು ಉದ್ದೇಶವನ್ನಿಟ್ಟುಕೊಂಡು ಬಂದಿದ್ದೇನೆ. ಒಂದು ನನ್ನ ತಂದೆಯನ್ನು ಕೊಂದ ದ್ವೇಷ, ಇನ್ನೊಂದು ದಾಯಾದಿ ಮತ್ಸರ. ಈ ಎರಡರ ಸೇಡನ್ನು ತೀರಿಸುವುದಕ್ಕಾಗಿ ಬಂದವನು ಇವನೇ ಮಹೇಶ. ಆತನವನ್ನೇ ಅರಿದನು ಹೊಯ್ದುದೊಡಂಗುರವನ್ನು ಅಪ್ಪಣೆಯ ಮೀರಿ ನಡೆಯಬಾರದು. ಈ ಸ್ವರ್ಗಲೋಕದ ಅಧಿಕಾರ ಇನ್ನು ಮುಂದೆ ಈ ಮಹಿಷರದ್ದು. ಯಾವ ಋಷಿಮುನಿಗಳು ದೇವತೆಗಳಿಗೆ ಹವಿಸ್ಸನ್ನು ಕೊಡಬಾರದು. ಇನ್ನು ಮುಂದೆ ಎಲ್ಲವೂ ಮಹಿಷಾಸುರರಿಗೆ. ಶಂಕದುರ್ಗರೇ, ನಾನು ಬಂದಂತಹ ಕೆಲಸವಾಯಿತು. ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿಕೊಂಡಂತಾಯಿತು. ಈ ಶುಭ ವಾರ್ತೆಯನ್ನು ನನ್ನ ಪ್ರೀತಿಯ ಅಮ್ಮನಲ್ಲಿ ತಿಳಿಸಬೇಕಲ್ಲವೇ? ನಾನು ಸೋಲಿತಾಪುರಕ್ಕೆ ತೆರಳುತ್ತೇನೆ. ನಾವು ಶಿವನನ್ನು ಕುರಿತು ಪ್ರಾರ್ಥನೆ ಮಾಡಿ ಕೈಲಾಸಕ್ಕೆ ತೆರಳೋಣ. ಅವನೇ ಯಾವುದಾದ್ರೂ ಪರಿಹಾರವನ್ನ ಸೂಚಿಸುತ್ತಾನೆ. ಖಂಡಿತವಾಗಿಯೂ ದೇವ. ಹೋಗೋಣ. ತರಗಾರಿತು ಎಂಬ ನೀವೇ ಹೊರೆವುದೆನ್ನಲು ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲಿ ನಾರಿಯ ಕ್ರಿಯ ತಳೆದು ನಾರಿಯ ಕೃತಿ ತಳೆದು ಧರೆಗಿಳಿಯೇ
ಸುರರು ಜಯ ಜಯ ಪಾವನ ಚರಿತೆ ನೀನೇ ನಮ್ಮನು ಕಾಯ್ಮದು ಮಾತೆ ಭಾವಶುದ್ಧದೊಳಿಂದು ಪದವ ಕರೆಗುಂಡಿವು ಕರುಣಿಸ ಭಯವಾ ಆಗಿದ್ದೇವೆ. ನಡು ನಡುಗು ಒಂದಲಿ ಗಮ್ಮನೈಸೆ ಶಂಖಧ್ವನಿಯನ್ನು ಮಾಡಿ ನಿನಾದದೊಂದಿಗೆ ಸಿಂಹವಾಹಿನಿ ಆಗುತ್ತೇನೆ. ಜಯ 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 ಅಮ್ಮ ತಾಯೇ ಜನನಿ ಜಯ 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 ಜಯ